ರಾಜ್ಯ ಕಾಂಗ್ರೆಸ್ ಇತಿಹಾಸವೇ ಅಡ್ಡಿ ಆಗಿದೆಯಾ ಹೈಕಮಾಂಡ್ಗೆ? ಯಾಕೆ ಅಂತಂದರೆ ಇತಿಹಾಸವನ್ನ ಒಂದು ಸರಿ ಮೆಲುಕು ಹಾಕಬೇಕಾಗುತ್ತೆ. ಏನು ಅಂತಂದರೆ ಈ ಹಿಂದೆ ಮಾಡಿದಂತ ಹಲವಾರು ಬದಲಾವಣೆಗಳಿಗೆ ಜನ ತಪರಾಕಿ ಹಾಕಿದ್ದಾರೆ. 1980ರ ದಶಕದಲ್ಲಿ ಇಂದಿರಾ ಗಾಂಧಿ ಅವರ ನಿರ್ಧಾರ ಕಾಂಗ್ರೆಸ್ಗೆ ಮುಳುವಾಯಿತು. ದೇವರಾಜ್ ಅರಸ್ ಅವರನ್ನ ಇಳಿಸಿ ಗುಂಡೂರಾವ್ರನ್ನ ಸಿಎಂ ಮಾಡಿದ ನಂತರ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಬಿಟ್ಟು ರಾಜ್ಯದ ಜನ ಜನತಾ ಪರಿವಾರಕ್ಕೆ ಜೈ ಎಂದ್ರು. ಅಲ್ಲಿ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡಂತಹ ಬದಲಾವಣೆಯ ನಿರ್ಧಾರವನ್ನ ಕರ್ನಾಟಕದ ಜನ ಒಪ್ಪಲಿಲ್ಲ. ಬದಲಾವಣೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಕೈ ಬಿಡ್ತು ಹಿಂದುಳಿದ ಸಮುದಾಯ. ಅಹಿಂದಾದ ಪರಮೋಚ್ಚ ನಾಯಕ ದೇವರಾಜ್ ಅರಸ್ ಅಂತ ಹೇಳ್ತಾ ಇದ್ರು. ಯಾವಾಗ ದೇವರಾಜ್ ಅರಸ್ ಅವರನ್ನ ಕೆಳಗಿಳಿಸಿ ಗುಂಡೂರಾವ್ ಅವ್ರನ್ನ ಸಿಎಂ ಮಾಡಿದ್ರು, ಆಗ ಹಿಂದುಳಿದ ಮತಗಳು ಕಾಂಗ್ರೆಸ್ ಅನ್ನ ಬಿಟ್ಟು ಹೋದವು. ಇದು ನಂಬರ್ 1 ಭಯ. ಅದೇ ರೀತಿ 1989ರಲ್ಲಿ ವೀರೇಂದ್ರ ಪಾಟೀಲ್ ಅವರ ಅನಾರೋಗ್ಯದ ಕಾರಣಕ್ಕಾಗಿ ರಾಜೀವ್ ಗಾಂಧಿ ಅವರು ಬಂದು ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ವಿಮಾನ ನಿಲ್ದಾಣದಲ್ಲೇ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತಾರೆ ರಾಜೀವ್ ಗಾಂಧಿ ಅವರು. ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿ ಹಲವಾರು ಬದಲಾವಣೆಗಳನ್ನ ಮಾಡಿದ ನಂತರ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗುತ್ತೆ. ಇದು ಎರಡನೇ ಒಂದು ಭಯ.